ದಯವಿಟ್ಟು ಈ ಥರ್ಡ್ ಕ್ಲಾಸ್ ಯಾರು ಬರಬೇಡಿ, ದಯವಿಟ್ಟು ರಿಕ್ವೆಸ್ಟ್ ನೋಡ್ಬೋದಾ? ರಿಟೈರ್ಡ್ ಬೆಸ್ಕಾಂ ಎಂಪ್ಲಾಯಿ ಇನ್ ಬೆಂಗಳೂರು ನಂತ ಈ ತರ ಮಾಡಿದ್ದಾರೆ. ಏನ್ ಮಾಡ್ಬೇಕು ಹೇಳಿ, ವಯಸ್ಸಾದವ್ರನ್ನ ತಂದು ಇಲ್ಲಿ ಬಿಟ್ಬಿಟ್ಟು ನಾನು ಮಾತ್ರೆಗಳೆಲ್ಲ ಅಲ್ಲಿ ಬ್ಯಾಗಲ್ಲಿದೆ, ಶುಗರು BP ಎಲ್ಲ ಇದೆ, ಹಾರ್ಟ್ ಪೇಷಂಟು. ಹಿಂಗಾಗಿ ಏನ್ ಮಾಡ್ಬೇಕು ಹೇಳಿ, ನಾವು ಯಾರಿಗೆ ಕೇಳ್ಬೇಕು, ಯಾರಿಗೆ ಹೇಳ್ಬೇಕು ಹೇಳಿ? ಮೊದ್ಲೇ ಹೇಳಿದ್ರೆ ಬರ್ತಾನೆ ಇರಲ್ಲ, ನಿಮ್ಗೆ ಗೊತ್ತೇ ಇಲ್ಲ. ಇಲ್ಲಿ ಕ್ಯೂ ಹೋಗುತ್ತೆ, ಹೋಗ್ರಿ ಫೋಟೋ ಸಿಕ್ಸೋ ದರ್ಶನ ಆಗುತ್ತೆ, ನಾವು ಕ್ಯೂ ಓಡ್ ಬರ್ತಾ ಇದೀವಿ. ಈಗ ನೀವ್ ಹೇಳಿದ್ಮೇಲೆ నమ్కి విషయం ಗೊತ್ತಾಗಿದ್ದು. 2300 తీసుకున్నారు. ఇప్పుడు చూస్తే రేపు గంట దర్శనం అవుతుంది అని చెప్పారు సార్. ఇది ట్రావెల్స్ మేము బెంగళూరు నుంచి వచ్చినది, మరికని కుప్పం మాది. ఇది ట్రావెల్స్ వాళ్ళు ఏమీ లేదు, ఫ్రీ దర్శనం అయిపోతుంది మాప్సార్ లోపల అని చెప్పారు. సర్వదర్శనము అని చెప్పారు, కానీ మాప్సార్ కొంత అవుతుంది అని చెప్పారు. ಸರ್ ನಮಸ್ಕಾರ, ನಾವು ನಿನ್ನೆ ನೈಟ್ ತಿರುಪತಿನಿಂದ ಬಂದಿದ್ದೀವಿ. సార్ నమస్కారం సార్, నిన్న టికెట్ బుక్ చేసుకుని వచ్చాము. మాది టోటల్ 10 నెంబర్ ఉన్నది. 2300 రూపీస్ పర్ టికెట్, 1 టికెట్ దర్శనం ఇస్తామనేసి రేపు అవుతుంది అనేసి అక్కడ చెప్తున్నారు సార్. తిరుమలలో అట్లా అని చెప్తున్నారు. వీళ్ళు పేక్ చేసి మాకి 1036 నెంబర్ ఉన్నారు ఆ బస్ లో. ఆ బస్ ని ఇంకా తీసుకొచ్చేసి ఇక్కడ దర్శనం పోవాలంటే 10,000 ఇస్తామంటే కూడా అది కూడా లేదు. దర్శనం అంతా ఫాట్ చేస్తున్నారు సార్. ఫ్రాక్ టికెట్ వాళ్ళు మీకు ఏం చెప్పారు? దర్శనం అవుతుంది వచ్చాడు. ఈ రోజు 12 గంటల వరకు దర్శనం లేదు, ఇచ్చేస్తారు. దర్శనం అవుతుంది ఆల్రెడీ, సాయంకాలం దర్శనం అయిపోతుంది. 4 o'clock మీరు వచ్చేయచ్చు రిటర్న్ ప్యాకేజ్ అని చెప్పారు సార్. అవును సార్. దర్శనంకి ఏమీ అమౌంట్ చేయలేదు, ఖాళీ ప్యాకేజ్ 2300 రూపీస్ పర్ టికెట్ సార్, 1 టికెట్. బెంగళూరు సార్, కృష్ణరాజపుర. అవును సార్. ಸರ್ ನಾನು ಹಾಸನಿಂದ ಬಂದಿರೋದು. ಹಾಸನಲ್ಲಿ ನಾನು ಗೌರ್ಮೆಂಟ್ ಹಾಸ್ಪಿಟಲ್ ನರ್ಸಿಂಗ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಹಿಂಗೆ ಒಂದು ತಿರುಪತಿಗೆ ಹೋಗ್ಬೇಕು ಅಂತ ಹೇಳಿ ಪ್ಯಾಕೇಜ್ಗೆ ಅಂತ ನೋಡಿದಾಗ ಗೂಗಲ್ ಅಲ್ಲಿ ಸರ್ಚ್ ಮಾಡಿದಾಗ ಬಾಲಾಜಿ ಟ್ರಾವೆಲ್ಸ್ ಅನ್ನೋದು ಒಂದು ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಬಂತು. ಅದರಲ್ಲಿ ಒಬ್ರು ಫೋನ್ ಮಾಡ್ಬಿಟ್ಟು ನನಗೆ, ನೀವು ಬಾಲಾಜಿ ದರ್ಶನ ನಿಮಗೆ 3 hour ಅಲ್ಲಿ ಮಾಡ್ಕೊಡ್ತೀವಿ, ಮಲ್ಟಿ ಆಕ್ಸೆಲ್ ಬಸ್ಸು, ಅದರಲ್ಲಿ ನಿಮಗೆ ವಿತ್ ಸ್ಲೀಪರು AC ಬಸ್ಸು ಅಂತ ಹೇಳ್ಬಿಟ್ಟು 3350 ರೂಪಾಯಿ ದುಡ್ಡು ಇಸ್ಕೊಂಡ್ರು. ಅಲ್ಲಿ ಬೆಂಗಳೂರಿಗೆ ಬರೋ ತನಕ ನನಗೆ ಬರೀ ಮೆಸೇಜ್ ಅಷ್ಟೇ ಬಂದಿದ್ದು. ಬೆಂಗಳೂರು ಆನಂದರಾವ್ ಸರ್ಕಲ್ ಅಲ್ಲಿ ಪಿಕಪ್ ಮಾಡ್ಕೊಂಡಾಗ ನನ್ನ ಈ ಟಿಕೆಟ್ ಕೊಟ್ಬಿಟ್ಟು ಇದರಲ್ಲಿ ಉಚಿತ ಧರ್ಮ ದರ್ಶನ ಅಂತ ಹೇಳಿದ್ರು. ಅಲ್ಲಿ ಅವ್ರು ನನಗೆ ಹೇಳಿದ್ದು 1 ಗಂಟೆಯಿಂದ ಮಿನಿಮಮ್ 3 hours ಅಲ್ಲಿ ನಮಗೆ ದರ್ಶನ ಮಾಡ್ಕೊಡ್ತೀವಿ ಅಂತ ಕರೆಸ್ಬಿಟ್ಟು ಮಾಡಿದ್ದು. ಇಲ್ಲಿಗೆ ಬಂದು ನೋಡಿದ್ರೆ ಈ ಟಿಕೆಟೇನೆ ವ್ಯಾಲ್ಯೂ ಇಲ್ಲ, ಈ ಟಿಕೆಟ್ಗೆನೆ ಬೆಲೆ ಇಲ್ದಂಗೆ ನಮಗೆ ಇದು ಮಾಡಿದ್ದಾರೆ. ಈಗ ನಾವು ಯಾರಿಗೆ ಹೇಳ್ಬೇಕು, ಏನ್ ಮಾಡ್ಬೇಕು? ನೀವೇ ಮೀಡಿಯಾದವರಿಂದನೇ ನಮಗೆ ಸಹಾಯ ಆಗ್ಬೇಕು. 3300 ರೂಪಾಯಿ ದುಡ್ಡು ಇಸ್ಕೊಂಡು 3 ಗಂಟೆಲಿ ನಮಗೆ ದರ್ಶನ ಮಾಡಿಸ್ತೀನಿ ಅಂತ ಹೇಳಿ ಇಲ್ಲಿ ನಿಲ್ಲಕ್ಕೂ ನಮಗೆ ಜಾಗ ಮಾಡ್ದಂಗೆ ಮಾಡ್ಕೊಟ್ಟಿದ್ದಾರೆ ನಮಗೆ ಸರ್. ದರ್ಶನಕ್ಕೆ ಅಂತ ಇನ್ಕ್ಲೂಡಿಂಗ್ ಬೆಳಿಗ್ಗೆ ಬ್ರೇಕ್ಫಾಸ್ಟ್, ಮಧ್ಯಾಹ್ನದ ಲಂಚ್ ವಿತ್ ದರ್ಶನದ್ದು 3ದು ಸೇರಿ ನಮ್ಮ ಹತ್ರ 3350 ರೂಪಾಯಿ ದುಡ್ಡು ಇಸ್ಕೊಂಡಿದ್ದಾರೆ ಸರ್. ಮಾಮೂಲಾಗಿ ಟ್ರಾವೆಲ್ಸ್ ಮಾಡಕ್ಕೆ ಬೇರೆ ಎಷ್ಟಾಗುತ್ತೆ ಸರ್? ಬೇರೆ ಎಲ್ಲ ಸರ್ಚ್ ಮಾಡಿದ್ವಿ ಸರ್. ಸರ್ಚ್ ಅಲ್ಲಿ ಅದರಲ್ಲಿ 2500 2000 ಆ ತರ ಇತ್ತು. ಬಟ್ ಇವನ್ ಟ್ರಾವೆಲ್ಸ್ ಫೋನ್ ಮಾಡಿದಾಗ ಈ ಬಸ್ಸು ಈ ವರ್ಷ ಟ್ರಾವೆಲ್ಸ್ ಅಂತ ನಮ್ಗೆ ಹೇಳಿಲ್ಲ. ನಮಗೆ ಮಾತ್ರ ಹೇಳಿದ್ದು ನಿಮ್ಗೆ ಪ್ಯಾಕೇಜು, ಅದರಲ್ಲಿ ಇನ್ಕ್ಲೂಡಿಂಗ್ ಬ್ರೇಕ್ಫಾಸ್ಟ್, ಲಂಚು, ಆಮೇಲೆ ಇದು ಎಂತ ಹೇಳಿ ಧರ್ಮದರ್ಶನ VIP ದರ್ಶನ 3 hour ದರ್ಶನದಲ್ಲಿ ನಿಮ್ಮನ್ನ ಮುಗಿಸ್ಕೊಂಡು ಮತ್ತೆ ರಾತ್ರಿ 9:30 10 ಗಂಟೆ ಅಷ್ಟರಲ್ಲಿ ನಿಮಗೆ ಬೆಂಗಳೂರಿಗೆ ರೀಚ್ ಮಾಡ್ತೀವಿ ಅಂತ ಹೇಳಿದ್ರು ಸರ್.